ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು 29/7/2026 ಬುಧವಾರ. ಇಂದಿನ ಪಂಚಾಂಗದ ವಿವರಗಳನ್ನು ನೋಡೋಣ. ಶ್ರೀಶಕ 1948, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಆಷಾಢ ಮಾಸ, ಶುಕ್ಲ ಪೌರ್ಣಮಿ ದಿವಸ. ಇದು ಪೌರ್ಣಮಿ ಅಂದರೆ ಫುಲ್ ಮೂನ್ ಡೇ, ಬುಧವಾರ. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ವಿಶ್ವದೇವತೆಗಳ ಅಧಿಪತ್ಯದ ನಕ್ಷತ್ರ. ಧರ್ಮ, ಸತ್ಯ, ನಾಯಕತ್ವ ಮತ್ತು ಶಾಶ್ವತ ಯಶಸ್ಸಿನ ಸಂಕೇತ. ಇನ್ನು ಪ್ರೀತಿ ಯೋಗ ಸೌಹಾರ್ದತೆ, ಪ್ರೀತಿ, ಭಕ್ತಿ ಮತ್ತು ಶುಭ ಕಾರ್ಯಗಳಿಗೆ ಅನುಕೂಲಕರವಾದ ಯೋಗ. ವಿಷ್ಟೀಕರಣ ನಂತರ ಭವಕರಣ ಬರುತ್ತೆ. ವಿಷ್ಟೀಕರಣದಲ್ಲಿ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ. ಭವಕರಣವು ಪೂಜೆ, ದಾನ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಅನುಕೂಲಕರ. ಸೌರಮಾನದ ರೀತಿಯ ಕಟಕ ಮಾಸ 13ನೇ ದಿವಸ. ಕಟಕ ಮಾಸ ಭಕ್ತಿ, ಗುರುಸೇವೆ, ಕುಟುಂಬ, ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ವಿಶೇಷ ಮಹತ್ವ. ಸೂರ್ಯೋದಯ ಬೆಳಗ್ಗೆ ಸುಮಾರು 6 ಗಂಟೆ 1 ನಿಮಿಷಕ್ಕಾಗತ್ತೆ. ಸೂರ್ಯಾಸ್ತ 7 ಗಂಟೆ 4 ನಿಮಿಷಕ್ಕೆ ಸೂರ್ಯಾಸ್ತಮಾನ ಅಂದರೆ ಮುಳುಗುವುದು. ರಾಹುಕಾಲ ಬೆಳಗ್ಗೆ 12 ಗಂಟೆ 31 ನಿಮಿಷದಿಂದ 2 ಗಂಟೆ 10ರವರೆಗೆ ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭಗಳನ್ನು ಮಾಡೋದು ತಪ್ಪಿಸಬೇಕು. ಇಂದು ಬಹಳ ವಿಶೇಷವಾದ ದಿನ, ಯಾಕೆಂದರೆ ಈ ಪೌರ್ಣಮಿ ಗುರು ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಮಹರ್ಷಿ ವೇದವ್ಯಾಸರು ಜನ್ಮ ಸ್ಮರಣೆಯ ದಿನವಾದ ಗುರು ವ್ಯಾಸ ಪೌರ್ಣಮಿ ಆಚರಿಸಲಾಗುತ್ತೆ. ವೇದಗಳನ್ನು ವಿಭಾಗಿಸಿದ ಮತ್ತು ಮಹಾಭಾರತವನ್ನು ರಚಿಸಿದ ವ್ಯಾಸ ಮುನಿಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಇದಾಗಿದೆ. ಗುರುವನ್ನು ಪರಬ್ರಹ್ಮ ಸ್ವರೂಪನೆಂದು ಭಾವಿಸಿ ಗುರುಪೂಜೆ ಮತ್ತು ಜ್ಞಾನಾರ್ಜನೆಯ ಸಂಕಲ್ಪ ಮಾಡುವುದಕ್ಕೆ ಈ ದಿನ ಅತ್ಯಂತ ಪವಿತ್ರವಾಗಿದೆ ಅಂತ ಹೇಳ್ಬೋದು. ಇನ್ನು ಇಂದು ರುದ್ರ ಸಾವರ್ಣಿ ಮನ್ವಾದಿ ಅಂತಕ್ಕಂಥದ್ದು ಒಂದು ದಿನ. ಇದು ರುದ್ರ ಸಾವರ್ಣಿ ಅಂತಕ್ಕಂಥದ್ದು ಭವಿಷ್ಯದಲ್ಲಿ ಅಂದರೆ ಮುಂದೆ ಬರತಕ್ಕಂಥ ಒಂದು ಮನ್ವಂತರಗಳಲ್ಲಿ ಒಂದಾದ 14 ಮನ್ವಂತರಗಳಲ್ಲಿ ಒಂದಾದ ರುದ್ರ ಸಾವರ್ಣಿ ಅಂತಕ್ಕಂಥ ಮನ್ವನ ಸ್ಮರಣಾರ್ಥ ಆಚರಿಸುವ ಪುಣ್ಯಕಾಲ. ಈ ದಿನ ದಾನ, ಜಪ, ಹೋಮ, ತರ್ಪಣ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲ ದೊರೆಯುತ್ತೆ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಇದಾದ ನಂತರ ಕೋಕಿಲ ವ್ರತ ಅಂತಕ್ಕಂಥದ್ದೊಂದು, ಅದು ಬಹಳ ಮುಖ್ಯವಾದ್ದು. ಕೋಕಿಲ ವ್ರತವನ್ನು ಮುಖ್ಯವಾಗಿ ದೇವಿ ಪಾರ್ವತಿಯ ಅನುಗ್ರಹಕ್ಕಾಗಿ ಆಚರಿಸಲಾಗುತ್ತದೆ. ಕೋಗಿಲೆಯ ಮಧುರ ಸ್ವರದಂತೆ ಜೀವನದಲ್ಲಿ ಸೌಭಾಗ್ಯ, ಸೌಮ್ಯತೆ ಮತ್ತು ಸಂತೋಷ ನೆಲೆಸಲೆಂದು ಈ ವ್ರತವನ್ನು ಆಚರಿಸ್ತಾರೆ. ಭಕ್ತರು ಉಪವಾಸ, ದೇವಿ ಪೂಜೆ, ವ್ರತ ಕಥಾ ಶ್ರವಣ ಮಾಡುವ ಮೂಲಕ ದೇವಿಯ ಕೃಪೆಯನ್ನು ಪ್ರಾರ್ಥಿಸುತ್ತಾರೆ ಅಂತಕ್ಕಂಥದ್ದು. ಇದಾದ ನಂತರ ಕಡ್ಲಿ ಗಡಬ ಹುಣ್ಣಿಮೆ ಅಂತ ಕೂಡ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಆಚರಿಸುವ ಒಂದು ವಿಶಿಷ್ಟ ಜನಪದ ಸಂಪ್ರದಾಯ ಕಡ್ಲಿ ಗಡಬ ಹುಣ್ಣಿಮೆ ಅಂತ. ಕಡಲೆ ಹಿಟ್ಟಿನ ತಿನಿಸು ಮತ್ತು ವಿವಿಧ ನೈವೇದ್ಯಗಳನ್ನು ಸಮರ್ಪಿಸಿ ಪೌರ್ಣಮಿಯನ್ನು ಆಚರಿಸಲಾಗುತ್ತದೆ. ಇದು ಗ್ರಾಮೀಣ ಸಂಸ್ಕೃತಿ, ಭಕ್ತಿ ಮತ್ತು ಸಮುದಾಯದ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ಒಂದು ಸುಂದರ ಆಚರಣೆ ಅಂತಕ್ಕಂಥದ್ದು. ಇಂದಿನ ಸುಭಾಷಿತ: ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ತಿಳಿದಿರೋ ಹಾಗೆ ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ. ಅಂತಹ ಪರಬ್ರಹ್ಮ ಸ್ವರೂಪಿಯಾದ ಗುರುವಿಗೆ ನಮಸ್ಕಾರ. ಇಂದಿನ ಸಂದೇಶ: ಜ್ಞಾನವನ್ನು ನೀಡುವ ಗುರು ಜೀವನದ ಅಂಧಕಾರವನ್ನು ದೂರ ಮಾಡುವ ದೀಪವಾಗಿದ್ದಾನೆ. ಗುರುವಿನ ಕೃಪೆ, ಭಕ್ತಿ ಮತ್ತು ಸತ್ಕಾರ್ಯಗಳು ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ಅಂತ ಹೇಳ್ತಾ ಇಂದಿನ ಪಂಚಾಂಗದ ವಿವರಣೆಯಲ್ಲಿ ಮುಗಿಸುತ್ತಿದ್ದೇವೆ. ನಮಸ್ಕಾರ ವೀಕ್ಷಕರೇ.